ದೇವರ ನಾಡು ಕೇರಳದಲ್ಲಿ ನಡೆದಂಥ ಭೂಕುಸಿತ 282 ಮಂದಿ ಇಲ್ಲಿ ತನಕ ಸಾವಿಗೀಡಾಗಿದ್ದಾರೆ. ಅದರಲ್ಲಿ 8 ಮಂದಿ ಕನ್ನಡಿಗರು ಕೂಡ ಸೇರಿದ್ದಾರೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸಾವಿನ ಸಂಖ್ಯೆ. 9 ಕನ್ನಡಿಗರು ಸೇರಿದಂತೆ ಸದ್ಯಕ್ಕೆ 282 ಜನರ ಸಾವಾಗಿದೆ. ಇನ್ನು ಮಣ್ಣಿನಡಿ ಸಿಲುಕಿ ಹಲವರ ನರಳಾಟ. ಮಂಡಕೈ ಚೂರಲ್ಮಲೆಯಲ್ಲಿ 3ನೇ ದಿನ ಕೂಡ ಶೋಧ ಮುಂದುವರೆದಿದೆ. 282 ಜನ. ಯಾರಲ್ಲಿ ಬೊಟ್ಟು ಹೊಡಿತಾ ಇದ್ದಾರೆ? ಕೇರಳದ ವಯನಾಡಿನಲ್ಲಿ ಅತ್ಯಂತ ದೊಡ್ಡ ದುರಂತ ಸಂಭವಿಸಿದೆ ಗುಡ್ಡ ಕುಸಿತದಿಂದಾಗಿ. 3ನೇ ದಿನ ಇವತ್ತು ಕೂಡ ಶೋಧ ಕಾರ್ಯಾಚರಣೆ ನಿರಂತರವಾಗಿ ಸ್ಥಳದಲ್ಲಾಗ್ತಾ ಇದೆ. ಆದರೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. 282 ಜನ ಈಗ ಮೃತಪಟ್ಟವರು. ಇನ್ನೂ ಕೂಡ ಹಲವಾರು ಜನ ಅಲ್ಲಿ ಸಿಲುಕಾಕಿಕೊಂಡಿದ್ದಾರೆ, ಸಾವಿಗೀಡಾಗಿದ್ದಾರೆ. ಹಾಗಾಗಿ ಇವತ್ತು ಕೂಡ ಕಾರ್ಯಾಚರಣೆ ಆಗ್ತಾ ಇದೆ. ದೃಶ್ಯ ನಾವು ಗಮನಿಸ್ತಾ ಇದ್ವಿ. ತಾತ್ಕಾಲಿಕವಾಗಿ ಸೇತುವೆಗಳ ನಿರ್ಮಾಣ ಆಗಿದೆ. ಒಂದಷ್ಟು ಅಡೆತಡೆಗಳು ಕೂಡ ಕಾರ್ಯಾಚರಣೆ ಆಗ್ತಾ ಇದೆ ಅಂತ. ಕಾರಣ ನಿರಂತರವಾಗಿ ಮಳೆ ಆಗ್ತಾ ಇತ್ತಂತೆ. ಬಟ್ ಈಗ ಕೊಂಚ ಬಿಡುವು ಕೊಟ್ಟಿದೆ ಅಂತ ನಾಗೇಂದ್ರ ಬಾಬು, ನನ್ನ ಸಹೋದ್ಯೋಗಿ, ಸ್ಪಾಟ್ ಇಂದ ಮಾಹಿತಿ ಕೊಡ್ತಾ ಇದ್ರು. ನೋಡಿ, ಜಲಕಂಟಕದಿಂದ ದೇವರ ನಾಡು ಅಕ್ಷರಶಃ ಸ್ಮಶಾನದಂತಾಗಿದೆ. ಘನಘೋರ ದುರಂತದ ಆ ದೃಶ್ಯಗಳಿದೆಯಲ್ಲ, ಮನ ಮಿಡಿಯುವ ದೃಶ್ಯಗಳು, ಆ ಎಲ್ಲದರ ಕುರಿತು ಒಂದು ಸಂಪೂರ್ಣ ವರದಿಯನ್ನ ನಾವು ತೋರಿಸ್ತೀವಿ ನೋಡಿ. ದೇವರ ನಾಡು ಧ್ವಂಸ, ಮನಕಲುಕುವ 25 ದೃಶ್ಯ. ದೃಶ್ಯ 1, ಕರಳು ಹಿಂಡುವ ದೃಶ್ಯ. ದೃಶ್ಯ 2, ನಮ್ಮವರನ್ನ ಹುಡುಕಿಕೊಡಿ. ನೋಡಿ ಹಸೆ ಕಳ್ಕತ್ತೀವಿ, ತರಿಸ್ಕೊಡಿ ನನ್ನ ಮಗವ ಅಂತ ನಾನು ಕೈ ಮುಗ್ದಿ ಎಲ್ಲಾರ್ವೇ ಹೇಳ್ಕತ್ತೀನಿ. ದೃಶ್ಯ 3, ದೇವರ ನಾಡಲ್ಲಿ ಕಣ್ಣೀರಿನ ರೋದನೆ. ದೃಶ್ಯ 4, ಮೃತರ ಸಂಬಂಧಿಕರ ಆಕ್ರಂದನ. ಉಸಿರಿಲ್ಲ, ನನ್ನ ಮಗ ಹಸ್ಮಾಗ ತಂದ್ಕೊಡಿ ಸಾಕು ನನ್ನ ಕೈಗೆ, ನನ್ನ ಮಗ ತಂದ್ಕೊಡ್ರಪ್ಪ. ದೃಶ್ಯ 5, ಕಾಳಜಿ ಕೇಂದ್ರದಲ್ಲಿ ಉಪಹಾರ. ದೃಶ್ಯ 6, ಕಣ್ಣೆದುರೇ 70 ಮನೆಗಳ ಸರ್ವನಾಶ. ದೃಶ್ಯ 7, ತಮ್ಮವರಿಗಾಗಿ ಗೋಳಾಟ. ದೃಶ್ಯ 8, ಬೆಕ್ಕಿನ ರಕ್ಷಣೆ. ದೃಶ್ಯ 9, ರೋಪ್ ಮೂಲಕ ಸಂತ್ರಸ್ತರ ರಕ್ಷಣೆ. ದೃಶ್ಯ 10, ಸಂಬಂಧಿಕರಿಗೆ ಮೃತದೇಹ ಹಸ್ತಾಂತರ. ದೃಶ್ಯ 11, ಎಲ್ಲೆಲ್ಲೂ ಮಡುಗಟ್ಟಿದ ದುಃಖ. ದೃಶ್ಯ 12, ಹೆಣಗಳನ್ನ ಕಂಡು ಕಣ್ಣೀರು. ದೃಶ್ಯ 13, ಸಾಲು ಸಾಲು ಮರಗಳು ಕಟ್.
ದೃಶ್ಯ 14 ಎನ್ಡಿಆರ್ಎಫ್ ತಂಡದಿಂದ ಮಗುವಿನ ರಕ್ಷಣೆ. ದೃಶ್ಯ 15 ರಕ್ಷಣಾ ತಂಡದಿಂದ ಶ್ವಾನ ರಕ್ಷಣೆ. ದೃಶ್ಯ 16 ಕೊಚ್ಚಿ ಹೋಗ್ತಿದ್ದವರನ್ನ ಕಾಪಾಡಿದ ಎನ್ಡಿಆರ್ಎಫ್. ದೃಶ್ಯ 17 ಕಂಡಲ್ಲಿ ಡೆಡ್ ಬಾಡಿ. ದೃಶ್ಯ 18 ರಕ್ಷಣಾ ತಂಡದಿಂದ ಶ್ವಾನ ರಕ್ಷಣೆ. ದೃಶ್ಯ 19 ಎನ್ಡಿಆರ್ಎಫ್ ತಂಡದಿಂದ ಮಗುವಿನ ರಕ್ಷಣೆ. ದೃಶ್ಯ 20 ಮನೆ ಮಾಲೀಕನಿಗಾಗಿ ನಾಯಿ ಹುಡುಕಾಟ. ದೃಶ್ಯ 21 ಹಾಲಿನ ಕ್ಯಾನ್ ಹೊತ್ತು ಹಾಲು ಸಪ್ಲೈ. ದೃಶ್ಯ 22 ಮಣ್ಣು ಪಾಲಾದ ಮನೆಯ ಕುರ್ಚಿ ಚೇರು. ದೃಶ್ಯ 23 ಉರುಳಿದ ಬಂಡೆ ಮೊಣಕಾಲುದ್ದ ಕೆಸರು. ದೃಶ್ಯ 24 ಮರದ ಸೇತುವೆ ನಿರ್ಮಿಸಿ ರಕ್ಷಣಾ ಕಾರ್ಯ. ದೃಶ್ಯ 25 ರಾಶಿ ಹೆಣ. ಈ ವಯನಾಡ್ನಲ್ಲಿ ಈ ದುರಂತ ಸಂಭವಿಸಿದಾಗ ಮೊಟ್ಟ ಮೊದಲಿಗೆ ಆ ಸ್ಪಾಟ್ಗೆ ತಲುಪಿದ್ದು ರಿಪಬ್ಲಿಕ್ ಕನ್ನಡ. ಆಮೇಲೆ ಅಲ್ಲಿಯ ಕನ್ನಡಿಗರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಆಮೇಲೆ ಸರ್ಕಾರದ ಗಮನಕ್ಕೂ ತಂದಾಗ ಸಂತೋಷ್ ಲಾಡ್ ಅವರು ಹೋಗಿದ್ದಾರೆ. ಸಂತೋಷ್ ಲಾಡ್ ಈ ಹಿಂದೆ ಉತ್ತರಾಖಂಡ್ನಲ್ಲಿ ಈ ಹಿಂದೆ ಆಗಿತ್ತು ಒಮ್ಮೆ ಕೇದಾರ್ನಾಥ್ ಬಳಿ ದೊಡ್ಡ ಮೇಘಸ್ಫೋಟ ಉಂಟಾಗಿದೆ. ಮೇಘಸ್ಫೋಟ ಅಂತ ಆಗುತ್ತೆ. ಹೇಗೆ ಇಲ್ಲಿ ಇದು ಏನು ಗುಡ್ಡ ಕುಸಿತ ಆಗುತ್ತೋ ಆ ಮೇಲ್ಗಡೆ ಕಾಣುವಂಥ ಮೇಘಗಳು ಭಾಳ ಹತ್ರ ಕಾಣುತ್ತೆ. ಅದು ಸ್ಫೋಟ ಆಗಿಬಿಟ್ರೆ ಇಡೀ ಮಳೆ ಹೇಗೆ ಅಂತಂದರೆ ಮಳೆ ಮೇಘ ಸ್ಫೋಟ ಆಗೋದು, ಮೇಘ ಮೋಡ ಸ್ಫೋಟ ಆಗ್ಬಿಡೋದು. ಭಾಳ ದೊಡ್ಡ ಮಟ್ಟದಲ್ಲಿ ಆಗಿತ್ತು. ನಿಮ್ಗೆ ಈಗಲೂ ನೆನಪಿರ್ಬೋದು ಆ ಶಿವನ ದೊಡ್ಡ ವಿಗ್ರಹ ನೀರು ಬರ್ತಾ ಇದ್ದದ್ದು ಅಲ್ಲೆಲ್ಲ. ಇಲ್ಲೆಲ್ಲ ಓಕೆ, ಅಲ್ಲೆಲ್ಲ ದೊಡ್ಡ ಕಂದಕಗಳು. ನಿಮ್ಗೆ ಹೆಂಗೆ ಗೊತ್ತಾ ಅಲ್ಲೆಲ್ಲ ಈ ಕೇದಾರನಾಥಕ್ಕೆಲ್ಲ ಹೋದಾಗ ಒಂದು ಕಡೆ ಬೆಟ್ಟ ಹೇಗೆ ಅಂತಂದರೆ ಕಂಪ್ಲೀಟ್ ಎತ್ತರ, ಏಕ್ದಮ್ ಎತ್ತರ ಬೆಟ್ಟ, ಸ್ವಲ್ಪ ಆ ಮಿಡ್ಲಿಂದ ಕೆಳಗಡೆ ದೊಡ್ಡ ಪ್ರಪಾತ. ಇದು ಸಣ್ಣದು, ಆದರೆ ಅದು ಭಾಳ ದೊಡ್ಡದು. ಆದರೆ ಆ ಪ್ರದೇಶಗಳು ಕೂಡ ಅದೇ ಥರ ಇರುವಂಥದ್ದು. ಆ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಹೋಗಿದ್ದರು 2016ರಲ್ಲಿ ಏನಾಗಿದ್ದದು. ಆಮೇಲೆ ಮೊನ್ನೆ ಆದಂಥ ಘಟನೆ ಇತ್ತಲ್ಲ, ಅದಕ್ಕೆ ಕೃಷ್ಣ ಬೈರೇಗೌಡರು ಹೋಗಿದ್ದರು. ಇವತ್ತು ಕೂಡ ಸಂತೋಷ್ ಲಾಡ್ ಅಲ್ಲಿಗೆ ಹೋಗಿದ್ದಾರೆ. ಅದರಲ್ಲಿ ಭಾಳ ಎತ್ತಿದ ಕೈ ಅವರು, ಅಂಥದ್ರಲ್ಲೆಲ್ಲ ಭಾಳ ಎತ್ತಿದ ಕೈ. ಈಗ ನಮ್ಮ ಜೊತೆ ನೋಡಿ ಈ ನಾಯಿ ಇದೆಯಲ್ಲ, ಇದು ಶ್ವಾನ ದಳದ ನಾಯಿ, ಇದು ಪೊಲೀಸ್ ನಾಯಿ. ಇದು ಯಾಕೆ ತಗೊಂಬಂದಿದ್ದಾರೆ ಹೇಳಿ? ಇದು ಭೂಮಿಯ ಒಳಗೆ ಯಾರಾದರೂ ಸಿಕ್ಕಾಕೊಂಡಿದ್ರೆ ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ, ಅದು ಕೈ ಅನ್ನತ್ತದು, ಅದ್ರದ್ದು ಭಾಷೆಯಲ್ಲಿ ಆ ವಾಸನೆಯ ಕಾರಣಕ್ಕಾಗಿ ತಗೊಂಬಂದಿದ್ದಾರೆ. ನಾಗೇಂದ್ರ ಬಾಬು ಮತ್ತು ರಂಜಿತ್ ಮೊದಲಿಗೆ ಚೂರಲ್ಮಲೆಯಲ್ಲಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಎಸ್ ರಂಜಿತ್, ಮೊದಲಿಗೆ ನಿಮ್ಮ ಬಳಿಗೆ ಬರ್ತಾ ಇದ್ದೀನಿ. ಏನು ಲೇಟೆಸ್ಟ್ ಅಪ್ಡೇಟ್ ಇದೆ ಅಲ್ಲಿಂದ? ಜಯಪ್ರಕಾಶ್ ಶೆಟ್ರೆ, ಇವತ್ತು ರೆಸ್ಕ್ಯೂ ಆಪರೇಷನ್ ಚೂರನ್ ಮಲೆಯಲ್ಲಿ ಹೆಂಗಿದೆ ಅಂತ ಹೇಳಿದರೆ ನೋಡಿ, ನಾವು ಚೂರನ್ ಮಲೆಯ ಈ ಹಾನಿಯಾಗಿರುವಂಥ ಪ್ರದೇಶದಲ್ಲಿದ್ದೀವಿ. ಈ ಮಾರ್ಗ ಇದೆಯಲ್ಲ, ಇಲ್ಲೊಂದು ಸೇತುವೆ ಇತ್ತು. ಸೇತುವೆ ಗುಡ್ಡ ಕುಸಿದಾಗ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿತ್ತು. ಆರ್ಮಿ ತಾತ್ಕಾಲಿಕವಾದಂಥ ಸೇತುವೆಯನ್ನು ಇಲ್ಲಿ ಮಾಡ್ತಾ ಇತ್ತು. ಈಗ ಕಂಪ್ಲೀಟ್ ಆಗೋ ಹಂತಕ್ಕೆ ಬಂದಿದೆ. ಆರ್ಮಿ ಆಪರೇಷನ್ ರೆಸ್ಕ್ಯೂ ತಂಡದಲ್ಲಿರುವಂಥ ಸೇನಾ ಸಿಬ್ಬಂದಿ ಈ ಸೇತುವೆಯನ್ನು ಈಗ ನಿರ್ಮಿಸಿದ್ದಾರೆ. ಇನ್ನೇನು ಕೊನೆ ಹಂತದ ಒಂದಿಷ್ಟು
ಒಂದಿಷ್ಟು ಕೆಲಸ ಮಾತ್ರ ಬಾಕಿ ಇದೆ. ನೋಡಿ, ಒಂದೊಂದು ಕಬ್ಬಿಣದ ಪೀಸ್ಗಳನ್ನು ಇಲ್ಲಿ ಜೋಡಿಸಿ ಈ ರೀತಿ ಸೇತುವೆ ಮಾಡಿ ಈ ಸೇತುವೆಯ ಮೇಲೆ ಆಂಬ್ಯುಲೆನ್ಸ್ ಹೋಗೋದಕ್ಕೂ ಕೂಡ ಅವಕಾಶ ಇದೆ. ಸಣ್ಣದಾದ ಆಂಬ್ಯುಲೆನ್ಸ್ ಕೂಡ ಈ ಸೇತುವೆ ಮೇಲೆ ಹಲಗೆ ಪೀಸ್ಗಳನ್ನು ಹಾಕಿ ಆಂಬ್ಯುಲೆನ್ಸ್ ಕೂಡ ಮೂವ್ ಆಗುತ್ತೆ. ಒಂದು ವೇಳೆ ಆಂಬ್ಯುಲೆನ್ಸ್ ಮೂವ್ ಆಯಿತು ಅಂತ ಹೇಳಿದರೆ ಜಯಪ್ರಕಾಶ್ ಶೆಟ್ರೆ, ಇದು ಕನೆಕ್ಟ್ ಆಗೋದು ಮುಡುಗೈ. ಮತ್ತೊಂದಿಷ್ಟು ಹಾನಿಯಾಗಿದೆಯಲ್ಲ ಮೇಲ್ಗಡೆ, ಇದು ಚೋರನ್ಮಲ. ಈ ಸೇತುವೆಯಿಂದ ಆ ಕಡೆಗೆ ಹೋದರೆ ಮುಡುಗೈಯಲ್ಲಿ ನಿನ್ನೆ ಅಲ್ಲಿ ಡೆತ್ ಆದವರನ್ನ ತೆಗೆದುಕೊಂಡು ಬರೋದಕ್ಕೆ ಅಥವಾ ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ದೊಡ್ಡ ಚಾಲೆಂಜ್ ಆಗಿತ್ತು. ಆದರೆ ಇವತ್ತು ಆ ಚಾಲೆಂಜ್ ಮತ್ತೆ ಆ ವೇಗ ಏನಿದೆ, ಆ ಒಂದು ರೆಸ್ಕ್ಯೂ ವೇಗ ಸ್ವಲ್ಪ ವೇಗವನ್ನು ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಸದ್ಯಕ್ಕೆ ಜಯಪ್ರಕಾಶ್ ಶೆಟ್ರೆ ನೋಡಿ, ಆರ್ಮಿ ಆಪರೇಷನ್ ಹೆಂಗಿದೆ ಅಂತ ಹೇಳಿದ್ರೆ ಇಲ್ಲಿ ಉದ್ದಕ್ಕೂ ಕೂಡ ಮಧ್ಯಕ್ಕೆ ನದಿ ಹರಿಯುತ್ತೆ ಜಯಪ್ರಕಾಶ್ ಶೆಟ್ರೆ ಇಲ್ಲಿ. ಹಾಗಾಗಿ ಆಪರೇಷನ್ಗೆ ಬಹಳ ಕಷ್ಟ ಆಗುತ್ತೆ. ಆ ಕಾರಣದಿಂದ ನಿನ್ನೆ ರೋಪ್ಗಳ ಮೂಲಕ ಆ ಕಡೆಯಿಂದ ಈ ಕಡೆಗೆ ಜನರನ್ನ ಶಿಫ್ಟ್ ಮಾಡ್ತಾ ಇದ್ರು. ಯಾರ್ಯಾರು ಡೆಡ್ ಬಾಡಿಗಳು ಕೂಡ ರೋಪ್ ಮೂಲಕ ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡ್ತಾ ಇದ್ರು. ಆದರೆ ಇವತ್ತು ಇನ್ನೇನು ಒಂದು 2 ಅವರಲ್ಲಿ ಇದು ಕಂಪ್ಲೀಟ್ ಆಗ್ಬೋದು. ಕಂಪ್ಲೀಟ್ ಆದ ನಂತರ ಈ ಮಾರ್ಗವಾಗಿ ಈ ಸೇತುವೆ ಮೇಲೆ ಆಂಬ್ಯುಲೆನ್ಸ್ ಹೋಗಿ ಆ ಕಡೆ ಇದ್ದಂಥ ಮುಡುಗೈಯಲ್ಲಿ ಇದ್ದಂಥ ಯಾರಿದ್ದಾರೆ ಸಂತ್ರಸ್ತರು ಮತ್ತು ಯಾರು ಡೆಡ್ ಬಾಡಿಗಳೇನಿದ್ದಾವೆ ಅವನ್ನು ಈ ಮಾರ್ಗವಾಗಿ ತೆಗೆದುಕೊಂಡು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋದಕ್ಕೆ ಸನಿಹ ಆಗುತ್ತೆ. ನೋಡಿ, ಆಪರೇಷನ್ ಹೆಂಗಿದೆ ಅಂತ ಹೇಳಿದರೆ ಒಂದೊಂದು ಕಟ್ ಆಫ್ ಈ ಕಬ್ಬಿಣ ಇದನ್ನು ಜಾಯಿಂಟ್ ಮಾಡಿ ಸ್ಕ್ರೂಗಳನ್ನು ಹಾಕಿ ಜಾಯಿಂಟ್ ಮಾಡಿ ಉದ್ದಕ್ಕೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ಇಡೀ ಈ ಒಂದು ತಂಡ ಏನಿದೆಯಲ್ಲ, ಸೇನಾ ತಂಡ ಅಥವಾ ಸೇನಾ ಸಿಬ್ಬಂದಿ ಈ ಒಂದು ಆಪರೇಷನ್ ಮಾಡೋ ಮೂಲಕ ಈ ಸದ್ಯಕ್ಕೆ ಸೇತುವೆಯನ್ನು, ತಾತ್ಕಾಲಿಕವಾದಂಥ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಸೇತುವೆ ಇವತ್ತು ರೆಸ್ಕ್ಯೂ ಸ್ಪೀಡ್ ಏನಿದೆ ಆ ಒಂದು ವೇಗವಾದಂಥ ರಕ್ಷಣೆಗೆ ಇದು ಹೆಲ್ಪ್ ಆಗುತ್ತೆ. ಮತ್ತೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಬೆಳಿಗ್ಗೆಯಿಂದಲೂ ಕೂಡ ರೆಸ್ಕ್ಯೂ ತಂಡ ಆಗಮಿಸ್ತಾ ಇದೆ. ಬೆಳಿಗ್ಗೆಯಿಂದಲೇ ಆರಂಭ ಆಗಿಬಿಟ್ಟಿದೆ. ನೋಡ್ಬೋದು ನೀವು, ರೆಸ್ಕ್ಯೂ ತಂಡ ಆ ಕಡೆಗೆ ಮುಡುಗೈಗೆ ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಈ ಸೇತುವೆಗೆ ಬೇಕಾದಂಥ ಈ ಕಬ್ಬಿಣದ ಸರಳುಗಳು ಮತ್ತು ಕಬ್ಬಿಣದ ವಸ್ತುಗಳನ್ನು ಗಮನಿಸ್ತಾ ಇದ್ದೀರಿ. ಆರ್ಮಿ ತಂಡ ಅದನ್ನು ಕೆಳಗಡೆ ಲಿಫ್ಟ್ ಮಾಡ್ತಾ ಇದೆ. ಲಿಫ್ಟ್ ಮಾಡಿ ಇದನ್ನು ಮುಂದಕ್ಕೆ ಹಾಕ್ತಾರೆ. ಸುಮಾರು ಇಲ್ಲಿ 100ರಿಂದ 150 ಜನ ಆರ್ಮಿ ಸಿಬ್ಬಂದಿ ಇದ್ದಾರೆ. ಸುಮಾರು 1200 ಜನ ರೆಸ್ಕ್ಯೂ ತಂಡದಲ್ಲಿ ಇದ್ದಾರೆ. ನೋಡಿ, ರೋಪ್ಗಳನ್ನು ಹಿಡ್ಕೊಂಡು ಹೋಗ್ತಾ ಇರೋದು, ಅದ್ರ ಜೊತೆಗೆ ಸರಳುಗಳನ್ನು ಹಿಡ್ಕೊಂಡು ಹೋಗ್ತಾ ಇರೋದು, ಹಾಗೆ ಸುತ್ತಿಗೆಯಿಂದ ಹಿಡಿದು ಮತ್ತೊಂದು ಎಲ್ಲವೂ ಕೂಡ ಮುಡುಗೈಯಲ್ಲಿ ಜಯಪ್ರಕಾಶ್ ಶೆಟ್ರೆ ಗುಡ್ಡ ಕುಸಿದಾಗ ನೆಲದ ಅಡಿಯಲ್ಲಿ ಸಿಲುಕಿಕೊಂಡವರ ಲೆಕ್ಕವೇ ಇಲ್ಲ. ಇಲ್ಲಿವರೆಗೂ ಕೂಡ 275 ಜನ ಡೆತ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಅಫಿಷಿಯಲ್ ಮಾಹಿತಿ ಸಿಕ್ಕಿದೆ. ಆದರೆ ಮಿಸ್ ಆದವರು 500ಕ್ಕೂ ಹೆಚ್ಚು ಜನ. ಇವತ್ತಿನ ಆಪರೇಷನ್ ಅಲ್ಲಿ JCB ಏನಾದರೂ ಆ ಕಡೆ ಮುಡುಗೈ ಆ ಭಾಗಕ್ಕೆ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡವರನ್ನ ತೆಗೆಯುವಂತ ಕಾರ್ಯ ಕ್ಷಿಪ್ರವಾಗುತ್ತೆ. ಆ ಕಾರಣದಿಂದ ಈ ಆಪರೇಷನ್ ಬಹಳ ಪ್ರಮುಖವಾದದ್ದು. ನೋಡಿ, ಸುತ್ತಿಗೆಯಿಂದ ಹಿಡಿದು ಎಲ್ಲವನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಡೆ ಹೋದ್ರೆ ಈ ಕಡೆ ಬರ್ಲಿಕ್ಕಾಗಲ್ಲ. ಹಾಗಾಗಿ ಅಲ್ಲಿ ನೀರು ಮತ್ತೆ ತಿನ್ನೋ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ ಮೂಲಕ ರೆಸ್ಕ್ಯೂ ತಂಡ ಏನಿದೆಯಲ್ಲ ಬಹಳ ಪ್ಲಾನ್ಡ್ ಆಗಿ ಆ ಕಡೆಗೆ ರೆಸ್ಕ್ಯೂ ಆಪರೇಷನ್ ಅನ್ನು ಮಾಡ್ತಾ ಇದೆ. ಜಯಪ್ರಕಾಶ್ ಶೆಟ್ರೆ, ನಾನು ಒಳಗಡೆ ತೋರಿಸ್ತೀನಿ, ನನ್ನ ವಿಜೆ ಕೃಷ್ಣ ತೋರಿಸ್ಬೇಕು. ನೋಡಿ, ಈ ಒಳಗಡೆ ಹೋಗುವಂಥ ಸ್ಥಳ ಹೆಂಗಿದೆ ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ ಜಯಪ್ರಕಾಶ್ ಶೆಟ್ರೆ. ನೋಡಿ, ನೀರಿನ ಮಟ್ಟ ಅಥವಾ ಹರಿವು ಇವತ್ತು ಹೆಂಗಿದೆ ಅನ್ನೋದನ್ನು ನೀವು ಗಮನಿಸ್ಬೋದು. ಸರ್ ಪ್ಲೀಸ್ ಲೈವ್. ನೀರಿನ ಹರಿವು ಹೆಂಗಿದೆ ಅಂತೇಳಿ ನೀವು ಗಮನಿಸಬೇಕು ಜಯಪ್ರಕಾಶ್ ಶೆಟ್ರೆ. ಆ ಕಡೆ ಎಲ್ಲ ನಿನ್ನೆ ತುಂಬಿ ಹರಿತಾ ಇತ್ತು, ಆದರೆ ಇವು ಕಡಿಮೆ ಆದಂಗೆ ಕಾಣಿಸ್ತಾ ಇದೆ. ದುರ್ಗಮವಾದಂಥ ಹಾದಿ ಇದು. ನೋಡಿ, ಆ ಕಡೆಗೆ ಇಲ್ಲಿ ನೀರು ಹರಿತಾ ಇರೋದ್ರಿಂದ ಇಲ್ಲಿ ಈಗ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸೇತುವೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನೇನು 2 ಅವರಲ್ಲಿ ಅದು ಕೃಷ್ಣ ಅನ್ನೋದನ್ನ ತೋರಿಸ್ತೀನಿ. ಚೂರನ್ ಮಲೆಯಲ್ಲಿ ಹೇಗಿದೆ ಅಂತ ಹೇಳಿ ಇನ್ನೊಂದು ಆಘಾತಕಾರಿ ವಿಚಾರ ಅಂತ ಹೇಳಿದ್ರೆ ಜಯಪ್ರಕಾಶ್ ಶೆಟ್ರೆ, ಈ ಭಾಗದಲ್ಲಿ ಇರುವಂತ ಕೆಲ ಬಿಲ್ಡಿಂಗ್ ಗಳಿದಾವಲ್ಲ ಅವೆಲ್ಲವೂ ಕೂಡ ನಿರಂತರವಾಗಿ ಕುಸಿತಾ ಇದೆ. ನಿನ್ನೆ ಇದು ನೀರಿನ ಮಟ್ಟ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಕುಸಿತಾ ಇದೆ. ನಿನ್ನೆ ಇದು ನೀರಿನ ಮಟ್ಟ ಇಲ್ಲಿವರೆಗೂ ಕೂಡ ಇತ್ತು. ಇಲ್ಲಿವರೆಗೂ ಕೂಡ ನೀರಿನ ಮಟ್ಟ ಇತ್ತು. ಕಾರ್ಯಾಚರಣೆಗೆ ತೊಡಕಾಗಿತ್ತು. ಮಳೆ ಕೂಡ ನಿರಂತರವಾಗಿ ಬರ್ತಾ ಇತ್ತು. ನೋಡಿ, ಇವತ್ತು ಹೆಂಗೆ ಕುಸಿದಿದೆ, ಕೆಳಗಡೆಯ ಮಣ್ಣು ಕುಸಿದಿರೋದ್ರಿಂದ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಒಂದು ಬಿಲ್ಡಿಂಗ್ ಅಥವಾ ಈ ಒಂದು ಕಟ್ಟಡ ಕುಸಿಯುವಂತ ಸಾಧ್ಯತೆ ಇದೆ. ರೆಸ್ಕ್ಯೂ ತಂಡ ಇಲ್ಲೇ ಇದೆ, ಅವ್ರನ್ನ ಶಿಫ್ಟ್ ಮಾಡ್ತಿರೋದು ನೋಡಿ. ಇದೊಂದು ಇಂಪಾರ್ಟೆಂಟ್ ವಿಜುವಲ್, ಇದು ನೋಡಲೇಬೇಕಿದು. ನೋಡಿ, ರೆಸ್ಕ್ಯೂ ತಂಡವನ್ನು ಹೇಗೆ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನೋಡಿ ರೆಸ್ಕ್ಯೂ ತಂಡವನ್ನು ಆ ಕಡೆ ಕರ್ಕೊಂಡು ಹೋಗೋದು. ಆ ಆಪರೇಷನ್ ಹೇಗಿದೆ ಅಂತ ಹೇಳಿದ್ರೆ, ನೋಡಿ ಇಲ್ಲೊಂದು ಸೇತುವೆ ಮಾಡಿದ್ದಾರೆ, ತಾತ್ಕಾಲಿಕವಾದಂಥ ಸೇತುವೆ ಇದು. ಆ ಸೇತುವೆ ಮೂಲಕ ಆ ನದಿಯನ್ನು ಹರಿತಾ ಇದೆ. ಇದೇ ಹಳ್ಳವೇ ಸಂಪೂರ್ಣವಾಗಿ ಜರಿದಿರೋದ್ರಿಂದಾಗಿ ಅಥವಾ ಮಣ್ಣು ಜರಿದಿರೋದ್ರಿಂದಾಗಿ ದುರಂತ ಆಗಿರೋದು. ಈ ಒಂದು ಸೇತುವೆ ಮೂಲಕ ಜನರನ್ನ ಆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಆ ಕಡೆಗೆ ಶಿಫ್ಟ್ ಮಾಡಿ ಮುಡುಗೈ ಕಡೆಗೆ ಹೋಗ್ತಾರೆ. ಮುಡುಗೈ ಕಡೆಗೆ ಏನಾದರೂ ಶಿಫ್ಟ್ ಆದರೂ ಅಂತಾದರೆ ಆ ಕಡೆ ಮಣ್ಣಿನ ಅಡಿ ಸಿಲುಕಿರುವವರು ಮತ್ತು ಯಾರು ಸಂತ್ರಸ್ತರಿದ್ದಾರೆ ಅವ್ರನ್ನ ಕರೆದುಕೊಂಡು ಬರೋದಕ್ಕೆ ಈಸಿ ಆಗುತ್ತೆ. ನಿನ್ನೆ ಮತ್ತು ಮೊನ್ನೆ 2 ದಿನದ ಆಪರೇಷನನ್ನು ನಾವು ಗಮನಿಸ್ತಾ ಇದ್ದರೆ ಇವತ್ತಿನ ಆಪರೇಷನ್ಗೆ ಸ್ವಲ್ಪ
ವೇಗ ಪಡ್ಕೊಳ್ಳುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡ್ಬೋದು ನೀವು, ನಾನೀಗ ಈ ನದಿ ಏನಿದೆಯಲ್ಲ ಆ ನದಿಯ ಸ್ಥಳದಲ್ಲೇ ಇದ್ದೀನಿ. ಸ್ವಲ್ಪ ರಾತ್ರಿ ಮಳೆ ಬಿಟ್ಟಿರೋದ್ರಿಂದಾಗಿ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಇದೆ ಜಯಪ್ರಕಾಶ್ ಶೆಟ್ರೆ. ಜನರನ್ನ ಈ ಸೇತುವೆ ಮೂಲಕ ತಾತ್ಕಾಲಿಕ ಸೇಫ್ಟಿ ಮೂಲಕ ಆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಹೆಚ್ಚಾಗಿ ವೆಹಿಕಲ್ಗಳನ್ನು ಮೂವ್ ಮಾಡೋದಕ್ಕೆ ಆರ್ಮಿ ಆ ಒಂದು ಸೇತುವೆ ಏನಿದೆಯಲ್ಲ ಆ ಬ್ರಿಡ್ಜ್ನ ಮೂಲಕ ಆಂಬ್ಯುಲೆನ್ಸ್ಗಳನ್ನು ಆ ಕಡೆ ಮೂವ್ ಮಾಡ್ತಾರೆ. ಅದಾದ ನಂತರ ಆ ಕಡೆ ಸಿಲುಕು ಹಾಕಿಕೊಂಡವರು ಮತ್ತೆ ಆ ದುರ್ಗಮವಾದಂಥ ಆ ಸ್ಥಳ ಏನಿದೆ ಆರ್ಮಿ ರೀಚ್ ಇಲ್ಲೇನು ಅಲ್ಲಿ ಮಣ್ಣಿನಡಿ ಸಿಲುಕಿರುವವರೆಲ್ಲ ತೆಗೆಯೋದಕ್ಕೆ ಕೆಲ ಯಂತ್ರಗಳು ಬೇಕಾಗುತ್ತೆ, JCB ಬೇಕಾಗುತ್ತೆ, ಆಂಬ್ಯುಲೆನ್ಸ್ಗಳು ಬೇಕಾಗುತ್ತೆ, ತಕ್ಷಣಕ್ಕೆ ಏನು ಗಾಯಗೊಂಡವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ. ಆ ಕಾರಣದಿಂದ ಈಗ ಶಿಸ್ತುಬದ್ಧವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ ನಾವು ಕೂಡ ಆ ಸ್ಥಳವನ್ನ ರೀಚ್ ಆಗ್ತೀವಿ. ನಂತರ ಆಪರೇಷನ್ ಕೂಡ ಬಹಳ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ ಜಯಪ್ರಕಾಶ್ ಶೆಟ್ರೆ. ವಾಟ್ ಎ ಫ್ಯಾಂಟಾಸ್ಟಿಕ್ ರಿಪೋರ್ಟಿಂಗ್, ಭಾಳ ಅದ್ಭುತವಾದಂಥ ರಿಪೋರ್ಟಿಂಗ್ ಅಲ್ಲಿಂದ ಚೋರಲ್ ಮಲೆಯಿಂದ ಭಾಳ ಅದ್ಭುತವಾಗಿತ್ತು ಆ ರಿಪೋರ್ಟಿಂಗ್. ನೋಡಿ ವೀಕ್ಷಕರೇ, ನಮ್ಮ ರಂಜಿತ್ ಶಿರಿಯಾರ್ ಆ ಸೇತುವೆ ಕಟ್ಟೋದನ್ನು ತೋರಿಸಿದ್ರು. ಎರಡು ಟೈಪ್ನ ಸೇತುವೆ ಇದೆ. ಒಂದು ನಡೆದಾಡುವ ಸೇತುವೆ, ಜನ ಓಡಾಡಕ್ಕೆ, ಅಲ್ಲಿ ಎಲ್ಲೂ ಕೂಡ ನೀವು ನೀರಲ್ಲಿ ಬರಬೇಕು ಅಂತೇನಿಲ್ಲ, ಅದರ ಮೇಲ್ಗಡೆಯಿಂದ ಬಂದರೆ ಸಾಕು, ಆ ಕಡೆಯಿಂದ ಈ ಕಡೆ ಹೋಗೋದಕ್ಕೆ. ಎರಡನೇದು ಭಾಳ ಬಲಿಷ್ಠವಾದಂಥ ಸೇತುವೆ. ನೋಡಿ, ಅದು ಇವತ್ತು 3ನೇ ದಿವಸ. ನೀವು ಅದೇ ಸೇತುವೆಯನ್ನ ನಮ್ಮ ಲೋಕಲ್ ಎಲ್ಲಾದ್ರೂ ಕಟ್ಟಬೇಕು ಅಂದ್ರೆ 3 ವರ್ಷ ಬೇಕು. ಅದೇ ಪ್ರಶ್ನೆ ಬಂದಿತ್ತು ನನಗೆ. ಅಧಿಕಾರಿಗಳಾದ್ರೆ 3-4 ವರ್ಷ ಬೇಕು. ಅಂದ್ರೆ ಅದು ಮಿಲಿಟರಿ ಸ್ಟೈಲ್ ಬೇರೆ, ಯಾಕಂದ್ರೆ ಎಲ್ಲವೂ ಕೂಡ ರೆಡಿ ಮಾಡಿರ್ತದೆ, ಸ್ಕ್ರೂ ಡ್ರೈವರ್ ಆಗ್ತಾ. ಬಟ್ ಅವರೇ ಇರಬೇಕು. ಅದು ನಮಗೆ ಕೊಟ್ಟರು ಕೂಡ ಅಂದ್ರೆ ಬೇರೆ ಎಕ್ಸ್ಪರ್ಟ್ಗಳು ಕೊಟ್ಟರು ಮಾಡೋಕ್ಕಾಗಲ್ಲ. ಈಗ ಅದರ ಮೇಲಿಂದ ಏನು ಆಂಬ್ಯುಲೆನ್ಸ್ ಮತ್ತೊಂದು ಹೋದರೆ ರೆಸ್ಕ್ಯೂ ಆಪರೇಷನ್. ಆದರೆ ಇನ್ನೊಂದು ಕೇರಳ ಕೂಡ ಭಾಳ ವೇಗವಾಗಿ, ಮೊನ್ನೆ ಅವರು ಶಿರೂರು ವಿಚಾರಕ್ಕೂ ಅದೇ ಹೇಳಿದ್ದು. ಈಗ ನಾವು ಟೀಕೆ ಟಿಪ್ಪಣಿ ಬೇರೆ, ನೀವು ಸೈನ್ಯವನ್ನು ಕರೆಸಿದ್ರೆ ಈಸಿಯಾಗಿ ಆಗ್ತಾ ಇತ್ತು ಅಂತೇಳಿ. ಸೈನ್ಯ ಅಂತಂದರೆ ಕೇವಲ ಯುದ್ಧ ಮಾಡೋದು ಮಾತ್ರ ಅಲ್ಲ, ಅವ್ರಿಗೆ ಎಲ್ಲವೂ ಗೊತ್ತು. ಅವ್ರ ಐಸಲ್ಲಿ, ಈ ಚಳಿಗಾಲದಲ್ಲಿ, ಆ ಮಳೆಗಾಲದಲ್ಲಿ, ನೀರಲ್ಲಿ. ಆಮೇಲೆ ನಮಗೆ 3 ಸೇನೆ ಇದೆ ನೋಡಿ. ಒಂದು ಪದಾತಿ ದಳ ಓಡಾಡ್ಕೊಂಡು ಮಾಡುವಂಥವ್ರು, ಒಂದು ಏರ್ಫೋರ್ಸು, ಒಂದು ನೇವಿಯಲ್ಲಿ ಹೇಗಿರುತ್ತೆ ಅಂದರೆ, ಈಗ ನೀರಿನ ತೊಂದರೆಗಳು ಉಂಟಾದಾಗ ಡೀಪ್ ಡೈವ್ ಹೊಡೆದು ಅಲ್ಲಿಂದ ಕರ್ಕೊಂಬರುವಂಥ ಎಕ್ಸ್ಪರ್ಟ್ಗಳೆಲ್ಲ ಇರ್ತಾರೆ. ಈಗ ನಾವು ಈಗ ಕೋತಿ ರಾಮಾಯಣ ನೋಡ್ತೀವಲ್ಲ, ಅವನು ಭಾಳ ಮೇಲಕ್ಕೆ ಅಂತ ಎಕ್ಸ್ಪರ್ಟ್ಗಳು ಅಲ್ಲಿರ್ತಾರೆ, ಅವರನ್ನ ರೆಡಿ ಮಾಡಿರ್ತಾರೆ. ಸೊ ಆ ರೀತಿ ಇರುತ್ತೆ ಸೈನ್ಯ ಅಂತ ಹೇಳಿದರೆ. ಸಾಧ್ಯವಾದರೆ ನಾನು 10 ಗಂಟೆಗೆ ಕೂಡ ರಂಜಿತ್ ಮಾಡಿದಂಥ ಇದೆಯಲ್ಲ, ಯಾವುದು ವಾಕ್ತೃ ಇದೆಯಲ್ಲ, ಸೇತುವೆ ವಾಕ್ತೃ, ದಯವಿಟ್ಟು ಅದನ್ನು ತೋರಿಸಿ ಯಾವ ರೀತಿ ಕೆಲಸಗಳಾಗುತ್ತೆ ಅಂತೇಳಿ. ಭಾಳ ಬಲಿಷ್ಠವಾಗಿ ಮಾಡಿದ್ದಾರೆ. ಆಮೇಲೆ ಆ ಪೀಸ್ಗಳೆಲ್ಲ ಯಾವ ರೀತಿ ಇದೆ. ಆಮೇಲೆ ದಿಮ್ಮಿಗಳು ಹಂಗೆ ಇರುತ್ತೆ, ಕಬ್ಬಿಣದ ದಿಮ್ಮಿ ಅಲ್ಲಿ ಸೈಡಲ್ಲಿ ಇತ್ತಲ್ಲ, ಅದನ್ನು ಹಾಕ್ತಾರೆ. ಯಾವುದೇ ರೀತಿಯಲ್ಲಿ ಕೂಡ. ಆಮೇಲೆ ಸ್ಕಿಡ್ ಆಗಲ್ಲ. ಒಟ್ಟು 500 ಮಂದಿ ನಾಪತ್ತೆ ಆಗಿದ್ದಾರೆ, 282 ಜನರು ತೀರ್ಕೊಂಡಿದ್ದಾರೆ ಅನ್ನುವಂಥದ್ದು ಅದರಲ್ಲಿ ನೋಡಿ ಯಾವ ಥರ ಇದೆ ನೋಡಿ. ಇಲ್ಲೆಲ್ಲ ನಾವು ನೋಡುವಾಗ ಈ ಬ್ರಿಟಿಷ್ ಕಾಲದ್ದು ಅಂತ ಹೇಳ್ತೀವಲ್ಲ, ನಮ್ಮಲ್ಲೂ ಮಾಡೋಕ್ಕಾಗತ್ತೆ ನೋಡಿ. ಎಷ್ಟು ದೊಡ್ಡ ಸೇತುವೆ. ಸಾಧಾರಣವಾಗಿ ಒಂದು 200-300 ಮೀಟರ್ ಇದ್ದಂಗೆ ಕಾಣ್ತಾ ಇದೆ ನನಗೆ ನೋಡಿ. ಈಗ ಯಾವುದೇ ಪ್ರಾಬ್ಲಮ್ ಇಲ್ಲ. ಅದರ ಮೇಲ್ಗಡೆಯಿಂದ ನಮಗೆ ವಾಹನಗಳು ಹೋಗೋದಕ್ಕೆ ಅವಕಾಶ ಸಿಕ್ಕರೆ ಆ ಭಾಗದಲ್ಲಿರೋ ಎಲ್ಲರನ್ನು ಕೂಡ ರೆಸ್ಕ್ಯೂ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಕರ್ಕೊಂಡು ಹೋಗಿದ್ರೆ 4-5 ಕಿಲೋಮೀಟರ್ ಸುತ್ತಾಡ್ಕೊಂಡು ಮುಂಡಕೈ ಹೋಗ್ಬೇಕಾಗುತ್ತೆ. ಹೌದು. ಆಮೇಲೆ ನಿಮಗೆ ವಾಪಸ್ ಈಗ ಎತ್ತಾಕೊಂಬರೋದು ಹೆಂಗೆ? ಈಗ ಅಲ್ಲಿ ಸಿಕ್ಕಿದ್ರು ಅಂತ ಇಟ್ಕೊಳ್ಳಿ, ಒಂದು ಹೆಣ ಸಿಕ್ತು ಅಥವಾ ಒಂದು ಜೀವಂತವಾಗಿ ಸಿಕ್ಕಿದ್ರು, ವೆಹಿಕಲ್ ಬೇಕಲ್ಲ. ಈಗ ವೆಹಿಕಲ್